ತಮಿಳಿನ ಲೆಜೆಂಡರಿ ಆಕ್ಟರ್ಗಳಾದ ಸೂಪರ್ ಸ್ಟಾರ್ ರಜನಿ ಹಾಗೂ ಉಲಗ ನಾಯಕನ್ ಕಮಲ್ ಹಾಸನ್ ಅವರು ಆಕ್ಟಿಂಗ್ ಮಾಡ್ತಾ ಇರುವ ಸ್ಟಾಲಿನ್ ಅವರ ಮೊಮ್ಮಗ ಉದಯನಿಧಿ ಸ್ಟಾಲಿನ್ ಅವರ ಮಗ ಕೃಪಾನಿಧಿ ಸ್ಟಾಲಿನ್ ಅವರು 500 ಕೋಟಿ ಬಿಗ್ ಬಜೆಟ್ ಅಲ್ಲಿ ಒಂದು ಹೊಸ ಸಿನಿಮಾವನ್ನು ರೀಸೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ. ಈ ಮೂವಿಯಲ್ಲಿ ಹೀರೋಯಿನ್ ಆಗಿ ಆಕ್ಟಿಂಗ್ ಮಾಡೋದಕ್ಕೆ ತ್ರಿಷಾ ಕೃಷ್ಣ ಅವರಿಗೆ ಅಪ್ರೋಚ್ ಮಾಡಿದ್ದು 12 ಕೋಟಿಯ ಭರ್ಜರಿ ಆಫರ್ ನೀಡಿದ್ದಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹಬ್ಬಿ ಒಂದು ಸಂಚಲನ ಸೃಷ್ಟಿಯಾಗುತ್ತೆ. ವಿಜಯ್ ಅವರ ಪಾಲಿನ ಲಕ್ಕಿ ಗರ್ಲ್ ಮತ್ತು ಆತ್ಮೀಯ ಗೆಳತಿ ಆಗಿರುವ ತ್ರಿಷಾ ಅವರು ಈ ಮೂವಿಯಲ್ಲಿ ನಿಜವಾಗಿಯೂ ಆಕ್ಟಿಂಗ್ ಮಾಡೋದಕ್ಕೆ ಒಪ್ಪಿಕೊಂಡರ ಅಥವಾ ರಿಜೆಕ್ಟ್ ಮಾಡ್ತಾರ? ತಮ್ಮ ಬದ್ಧ ವೈರಿಗಳ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ತ್ರಿಷಾ ಅವರಿಗೆ ಆಫರ್ ಬಂದಿದ್ದಕ್ಕೆ ವಿಜಯ್ ಅವರ ರಿಯಾಕ್ಷನ್ ಏನಿರಬಹುದು? ಅಷ್ಟಕ್ಕೂ ವಿಜಯ್ ಅವರ ಶತ್ರು ಉದಯನಿಧಿ ಸ್ಟಾಲಿನ್ ಎಂದು ಜನ ಮಾತಾಡ್ಕೊಂತ ಇದ್ದಾರೆ. ಇಷ್ಟಕ್ಕೂ ಅವರಿಬ್ಬರ ನಡುವೆ ಇರುವ ಶತ್ರುತ್ವ ಏನು ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಕೊಡಿ. ಪ್ರಸ್ತುತ ದಳಪತಿ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆದರೆ ಅವರಿಗೆ ಎದುರಾಳಿಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾದವರು ಉದಯನಿಧಿ ಸ್ಟಾಲಿನ್. ರಾಜಕಾರಣದಲ್ಲಿ ನಾನು ನಿಮ್ಗಿಂತ ಸೀನಿಯರ್ ಎಂದು ವಿಧಾನಸಭೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಉದಯನಿಧಿ ಸ್ಟಾಲಿನ್ ವಾಸ್ತವವಾಗಿ ವಿಜಯ್ ಅವರಿಗಿಂತ 3 ವರ್ಷ ಜೂನಿಯರ್. ಒಂದೇ ಕಾಲೇಜಲ್ಲೇ ಓದಿರುವ ಇವರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ಚೆನ್ನೈನ ಲೋಯಲಾ ಕಾಲೇಜಲ್ಲೇ ಇವರಿಬ್ರು ಓದ್ತಾರೆ. ಆಗಲೇ ಫಿಲ್ಮ್ಗಳಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದ ವಿಜಯ್ ಹಾಗೂ ಉದಯನಿಧಿ ಅವರ ಪರಿಚಯ ಆಗಿ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ವಿಜಯ್ ಅವರು ಸರಿಯಾಗಿ ಕಾಲೇಜಿಗೆ ಹೋಗದೆ ಅರ್ಧಕ್ಕೆ ಕಾಲೇಜ್ ಬಿಟ್ಟು ಪೂರ್ತಿಯಾಗಿ ಸಿನಿಮಾಗಳಲ್ಲಿ ಆಕ್ಟಿವ್ ಆಗ್ತಾರೆ. ಅದೇ ಕಾಲೇಜಲ್ಲೇ ಸ್ಟಡೀಸ್ ಕಂಟಿನ್ಯೂ ಮಾಡಿದ ಉದಯನಿಧಿ ಅವರು ಬಿಕಾಂ ಕಂಪ್ಲೀಟ್ ಮಾಡ್ಕೊಂತಾರೆ. ಉದಯನಿಧಿ ಸ್ಟಾಲಿನ್ ಅವರು ಸಿನಿಮಾ ನಿರ್ಮಾಣಕ್ಕಾಗಿ ಅವರದೇ ಒಂದು ಬ್ಯಾನರ್ ಸ್ಟಾರ್ಟ್ ಮಾಡ್ತಾರೆ ಮತ್ತು ಉದಯನಿಧಿ ಅವರ ನಿರ್ಮಾಣದಲ್ಲಿ ರೆಡಿಯಾದ ಫಸ್ಟ್ ಮೂವಿಯ ಹೆಸರು ಕುರುವಿ. ಈ ಫಿಲಂ ಅಲ್ಲಿ ಉದಯನಿಧಿ ಅವರ ಸ್ನೇಹಿತರಾದ ದಳಪತಿ ವಿಜಯ್ ಅವರೇ ಹೀರೋ ಮತ್ತು ಹೀರೋಯಿನ್ ಆಗಿದ್ದವರು ಅದೇ ತ್ರಿಷಾ ಕೃಷ್ಣನ್ ಅವರು. ಈ ಫಿಲ್ಮ್ ಅಷ್ಟೇನ ದೊಡ್ಡ ಹಿಟ್ ಆಗದೇ ಇದ್ದರೂ ಸಹ ಒಂದು ಮಟ್ಟಿನ ಯಶಸ್ಸು ಕಂಡು ವಿಜಯ್ ಮತ್ತು ತ್ರಿಷಾ ಅವರು ಯಶಸ್ವಿ ಜೋಡಿ ಎನಿಸಿಕೊಂಡರೆ ಪ್ರೊಡ್ಯೂಸರ್ ಆಗಿ ಉದಯನಿಧಿ ಸ್ಟಾಲಿನ್ ಅವರು ಭದ್ರವಾಗಿ ಬೇರೂರ್ತಾರೆ. ಈ ಮೂವಿ ರಿಲೀಸ್ ಆದ ನಂತರದ ದಿನಗಳಲ್ಲಿ ಯಾವುದೋ ಒಂದು ವಿಷಯಕ್ಕೆ ವಿಜಯ್ ಮತ್ತು ಉದಯನಿಧಿಯವರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಮನಸ್ತಾಪಗಳು ಆದ ಕಾರಣ ಅವರ ಫ್ರೆಂಡ್ಶಿಪ್ ಕುಸಿದು ಬೀಳುತ್ತೆ. ಅಲ್ಲಿಂದ ಇಲ್ಲಿ ತನಕ ಅಷ್ಟಕ್ಕಷ್ಟ ಎಂಬಂತೆ ಇರುವ ಅವರಿಬ್ಬರನ್ನು ಈಗ ಜಗತ್ತು ಬದ್ಧ ರಾಜಕೀಯ ವೈರಿಗಳನ್ನಾಗಿ ನೋಡ್ತಾ ಇದೆ. ಈಗ ಉದಯನಿಧಿ ಅವರ ಹೊಸ ಫಿಲಂಗೆ ತ್ರಿಷಾ ಅವರಿಗೆ ಆಫರ್ ಬಂದಿದೆಯಾದರೂ ಅವರು ಅದನ್ನು ಇನ್ನೂ ಒಪ್ಪಿಕೊಂಡಿಲ್ಲ, ಹಾಗೆ ಅದನ್ನು ಇನ್ನೂ ರಿಜೆಕ್ಟ್ ಕೂಡ ಮಾಡಿಲ್ಲ. ಏನು ಮಾಡದೆ ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಈ ವಿಷಯ ವಿಜಯ್ ಅವರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ. ಪ್ರತಿಯೊಂದು ವಿಷಯನು ವಿಜಯ್ ಅವರ ಜೊತೆಗೆ ಶೇರ್ ಮಾಡಿಕೊಳ್ಳುವ ತ್ರಿಷಾ ಅವರು ವಿಜಯ್ ಅವರ ಬಗ್ಗೆ ತುಂಬಾ ಭಾವನಾತ್ಮಕವಾಗಿ ಯಾವಾಗಲೂ ಸ್ಪಂದಿಸ್ತಾ ಇರ್ತಾರೆ. ಹಾಗೆ ವಿಜಯ್ ಅವರು ಏನೇ ಹೇಳಿದ್ರು ಚಾಚು ತಪ್ಪದೆ ಪಾಲಿಸುವ ತ್ರಿಷಾ ಯಾವತ್ತು ಅಪ್ಪಿ ತಪ್ಪಿ ವಿಜಯ್ ಮನಸ್ಸಿಗೆ ಹರ್ಟ್ ಆಗುವಂತೆ ನಡೆದುಕೊಳ್ಳುವರಲ್ಲ. ಒಂದು ವೇಳೆ ಈ ಮೂವಿನ ಅವರು ರಿಜೆಕ್ಟ್ ಮಾಡಿದರೆ ಯಾಕೆ ರಿಜೆಕ್ಟ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಒಂದು ವೇಳೆ ಆ ಸಿನಿಮಾ ಒಪ್ಪಿಕೊಂಡು ಅವರು ಆಕ್ಟಿಂಗ್ ಮಾಡಿದರೆ ಅದು ಅವರ ವೃತ್ತಿಪರ ಆಗುತ್ತೆ. ರಾಜಕೀಯನೇ ಬೇರೆ, ಸಿನಿಮಾನೇ ಬೇರೆ ಎಂದು ಬೇರೆ ಬೇರೆಯಾಗಿ ಇಟ್ಟು ನೋಡಿದ್ರೆ ಅದು ವೃತ್ತಿಪರತೆ ಆಗುತ್ತೆ. ಆದ್ರೆ ತಮಿಳುನಾಡಿನ ಸಿನಿಮಾ ಹಾಗೂ ರಾಜಕೀಯ ಎರಡೂ ಸಹ ಪರಸ್ಪರ ಹಸ್ತಕ್ಷೇಪ ಮಾಡ್ತವೆ. ಇಂಥ ಟೈಮಲ್ಲಿ ವಿಜಯ್ ಹಾಗೂ ತ್ರಿಷಾ ಅವರು ತುಂಬಾ ಮೆಚುರಿಟಿಯಿಂದ ನಡ್ಕೋಬೇಕಾಗುತ್ತೆ, ಹಾಗೆ ನಡ್ಕೊಳ್ತಾರೆ ಕೂಡ. ಹೀಗಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನಿಸ್ತು ಏನಿಲ್ಲ ಅನ್ನೋದನ್ನ ಸಿನ್ಸಿಯರ್ ಆಗಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಮಿಸ್ ಮಾಡಿದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.